ರೆಡಿ ಇದ್ದೀನಿ ನಾನು. ಬಹಿರಂಗ ಚರ್ಚೆಗೆ ಎಲ್ಲಿ ಬೇಕಾದರೂ ಅಲ್ಲಿ ರೆಡಿ ಇದ್ದೀನಿ. ಅವ್ರು ಯಾವಾಗ ಡೇಟ್ ಕೊಡ್ತಾರೋ, ಯಾವ ವೇಳೆ ನಿಗದಿ ಮಾಡ್ತಾರೋ ನಾನು ರೆಡಿ ಇದ್ದೀನಿ, ಬರ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ 3.5 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದ್ರು ಅವ್ರಿಗೆ. ಅದಾದಮೇಲೆ ಡೇಟನ್ನು ನನ್ನ ಹತ್ರ ಹೇಳಿದ್ದೀನಿ, ನಿನ್ನೆನ ಮಾಧ್ಯಮದೊಳಗೆ ಡೇಟು, ದಿನಾಂಕ, ಪೇಪರು, ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ. ಈಗೂ ಹೇಳಂದ್ರೆ ಈಗೂ ಹೇಳ್ತೀನಿ, ಡೇಟು ಮತ್ತು ದಿನಾಂಕ, ಪತ್ರಿಕೆದ್ದು ಎಲ್ಲದನ್ನು. ಎಂದಂದರೆ 18/10/2022 ಬಸವರಾಜ ಬೊಮ್ಮಾಯಿ ಅವರು 3.5 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದರು. ಮಾಡಿ 3.5 ಕೋಟಿ ರೂಪಾಯಿ ದುಡ್ಡು, ಅಷ್ಟು ದುಡ್ಡು ಅವಶ್ಯಕತೆ ಇಲ್ಲ ಅಂತಂದರು, ಏನಂದರು ನನಗದು ಗೊತ್ತಿಲ್ಲ. ಅದಾದ ಮೇಲೆ ಎರಡನೇದ್ದು ಇಲ್ಲೇ ಡೇಟ್, ದಿನಾಂಕ 21 22. ಆಮೇಲೆ 18/10/22. ಅದಾದಮೇಲೆ ಏನಯ್ಯ ಎಲ್ಲೆಲ್ಲಿ ಇಟ್ಟಿನಿ ಸ್ವಲ್ಪ ನೀವೊಂದಕ್ಕೆ ಸ್ವಲ್ಪ ಚೆನ್ನಾಗಿ 17/10/2000. ಅವಾಗ ಏನು ಮಾಡಿದರು, 3.5 ಕೋಟಿ ಅವಶ್ಯಕತೆ ಇಲ್ಲ, 2 ಕೋಟಿ ಮಾತ್ರ ಅವಶ್ಯಕತೆ ಇದೆ. ಇದು 2 ಕೋಟಿ ದುಡ್ಡು ಬಿಡುಗಡೆ ಮಾಡಿ 1.5 ಕೋಟಿ ಕೊಡಬಾಡಿ ಅಂತ 2 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು, BJP ಸರ್ಕಾರದವರು. ಅದಾದಮೇಲೆ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದೊಳಗೆ ಇವರು ನನ್ನ ಹತ್ರ ಬಂದರು. ಆವಾಗ ನಾನು ಸಂಬಂಧಪಟ್ಟಂಥ ಆರ್ಥಿಕ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿದ್ನಾಗ, ಇಲ್ಲ ಸರ್ ಅದಕ್ಕೆ 2 ಕೋಟಿ ಸಾಕು, ಹಿಂದೆ 5 ಕೋಟಿ ಕೊಟ್ಟಿದ್ವಿ ಅಂತಂದು ಹೇಳಿದರು. ಅದು 5 ಕೋಟಿ, ಇದು 2 ಕೋಟಿ ಸೇರಿ 7 ಕೋಟಿ ಆಯಿತು. 7 ಕೋಟಿ ಆದಮೇಲೆ ನಾನು ಆರ್ಥಿಕ ಇಲಾಖೆದವರು ಇಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಕೊಡಬೇಡ ಅಂತಂತ ಹೇಳಿದ ಮೇಲೆ ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಸ್ವಾಮಿಗಳು ಏನು ಮಾಡಿದರು, ಆರ್ಥಿಕ ಇಲಾಖೆಯಲ್ಲಿ ಕೊಟ್ಟಂಥದ್ದನ್ನು ಕೋರ್ಟಿಗೆ ಮರೆಮಾಚಿ, ಆರ್ಥಿಕ ಇಲಾಖೆಯೊಳಗೆ ಆದೇಶ ಮಾಡಿದ್ದನ್ನು ಕೋರ್ಟಿನೊಳಗೆ ಮರೆಮಾಚಿ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದರು. ಮುಂದೇನು 3.5 ಕೋಟಿ ರೂಪಾಯಿ ಏನು ಫಸ್ಟ್ನೇ ಆದೇಶ ಆಗಿತ್ತಲ್ಲ, ಆ 3.5 ಕೋಟಿ ರೂಪಾಯಿ ಕೊಡಬೇಕಾಗಿದ್ದನ್ನು ಕೊಡಬೇಕಾಗಿತ್ತು, ನಮಗೆ ಸರ್ಕಾರ ಕೊಟ್ಟಿಲ್ಲ ಅಂತ ಕೋರ್ಟ್ನಾಗ ಕೊಟ್ಟರು. ಆದರೆ ನಮ್ಮ ಅಧಿಕಾರಿಗಳಿರ್ಬೋದು ಕೆಲವೊಂದಿಷ್ಟು ಅದನ್ನೇ ಇದಕ್ಕೇನೋ ಕೋರ್ಟಿಗೆ ಕೊಡೋಂಥ ಕೆಲಸವನ್ನು ಮಾಡಿಲ್ಲ. ಈಗ ಅದನ್ನು ನಾನು ಕೋರ್ಟಿಗೆ ಮತ್ತೆ ರೀಸಬ್ಮಿಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂತಂದರೆ ಇದನ್ನು ಕೋರ್ಟಿಗೂ ಕಣ್ಣಿಗೆ ಮಣ್ಣೆರಿಚಿ ಹಿಂದಿನ ಆದೇಶ ತಂದು ಕೊಟ್ಟು ಮತ್ತೆ 1.5 ಕೋಟಿ ಕೋರ್ಟಿಂದ ಆರ್ಡ್ರ್ ಮಾಡಿದಂಥದ್ದು. ಇದ್ರಾಗ ಎಲ್ಲಿ ಬಂತು ತಂಗಡಿಗರು ಡಿಲೇ ಮಾಡಿದ್ದಾರೆ ಅನ್ನೋದು? ಅದಕ್ಕಾದ ಮೇಲೂ ನನ್ನ ಮೇಲೆ ಅವರೊಂದು ಆರೋಪ ಮಾಡಿದ್ದಾರೆ, ಕಮಿಷನ್ನು ಅಂತಂದು. ನಾನು ಇವತ್ತು ಹೇಳ್ತೀನಿ ಸ್ವಾಮಿಗಳಿಗೆ, ಇನ್ನೂ 10 ಸತಿ ಹೇಳ್ತೀನಿ, ಈಗಾಗಲೇ ಅವ್ರ ಮೇಲೆ ಕೋರ್ಟಿನೊಳಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನಾನೇನಾದರೂ ಕೇಳಿದ್ದು ಪ್ರೂಫ್ ಇದ್ದರೆ, ರಾಜೀನಾಮೆ ಅಲ್ಲ, ರಾಜಕಾರಣ ಸಣ್ಣ ವಯಸ್ಸೈತೆ ನನಗಿನ್ನೂ, ರಾಜೀನಾಮೆ ನಿವೃತ್ತಿ ಹೊಂತೀನಿ. ಅವರು ಸ್ವಾಮಿ ಪೀಠವನ್ನು ತ್ಯಾಗ ಮಾಡಿ ಬರ್ತಾರని ಕೇಳಿ. ಏನು ಅರಿಕ್ಷಣ ಶೇಖರ್, ಇಲ್ಲೇ ಐತಲ್ರಿ ಡಾಕ್ಯುಮೆಂಟು. ಇದು ಯಾರ ಕಣ್ಣಿಗೆ ಮಣ್ಣೆರ್ಸಂಥದ್ದೆಲ್ಲ. ಇದು ಯಾವ್ಯಾವ ಡೇಟಿಗೆ ಏನೇನು ಆದೇಶ ಆಗಿದೆ ಅಂತ ವಿತ್ ಪ್ರೂಫ್ ಕೊಡ್ತಾ ಇದ್ದೀನಲ್ಲ. ಇನ್ನೇನು ಬೇಕು ಅವ್ರಿಗೆ? ನಾನು ಹೇಳಿದ್ದೀನಲ್ಲ, ರೆಡಿ ಇದ್ದೀನಿ. ಐ ಆಮ್ ರೆಡಿ ಎನಿ ಟೈಮ್. ವಿದಿನ್ 2 hours ಫೋನ್ ಹಚ್ಚಿ ಹೇಳಿದ್ರೆ ಸಾಕು, ಬಂದ್ಬಿಡ್ತೀನಿ.
ಸರ್, ಬಸವರಾಜ ಬೊಮ್ಮಾಯಿ ಅವರು 3 ಕೋಟಿ ಮಂಜೂರು ಮಾಡಿದ್ದು, ಅನುದಾನ ಸಂಪೂರ್ಣ ಬಿಡುಗಡೆ ಮಾಡಿದ್ರು. ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, ಮಂಜೂರು ಮಾಡಿದರು. 3.5 ಕೋಟಿ ಮಂಜೂರು ಮಾಡಿ ಮತ್ತೆ ವಿಡ್ರಾ ಮಾಡಿದರು. ಎಷ್ಟು? 2 ಕೋಟಿ ಅಷ್ಟೇ. ತಾವು ಬಂದ್ಮೇಲೆ 2 ಕೋಟಿ ರಿಲೀಸ್ ಮಾಡಿದ್ರು. ಇಲ್ಲ, ಅದಕ್ಕಿಂತ ಮೊದಲ ದುಡ್ಡು ರಿಲೀಸ್ ಆಗಿತ್ತು. 1.5 ಕೋಟಿ ಕೊಡಬಾರ್ದಂತೆ ಬೊಮ್ಮಾಯಿಯವರೇ ಹೇಳಿದ್ರು. ನಾನು ಹೇಳಿದ್ದಲ್ಲಿದು, ನಾನು ಹೇಳಿದ್ದಲ್ಲಿದು ಬೊಮ್ಮಾಯಿ ಹೇಳಿದ್ದು. ಮತ್ತು ಇದ್ರಾಗ ಎಲ್ಲಿ ಬಂತು? ಸ್ವಾಮಿಗಳಾದವರು ನಾನು ಗೌರವ ಕೊಡ್ತೀನಿ. ಇವತ್ತಿಗೂ ಮಠಮಾನ್ಯಗಳಿಗೆ ನಾನು ರೆಸ್ಪೆಕ್ಟು ಕೊಡ್ತೀನಿ. ನಾನು ಇವತ್ತಿಗೂ ಕಾವಿ ಬಟ್ಟೆ ಬಗ್ಗೆ ನನಗೆ ಭಾಳ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಕಾವಿ ಬಟ್ಟೆ ಹಾಕ್ಕೊಂಡವರು ಈ ರೀತಿ ಆರೋಪಗಳನ್ನು ಮಾಡಬಾರ್ದು. ಅವ್ರು ಇನ್ನೂ BJP ಒಳಗೆ MLC ಇದ್ರಲ್ಲ, ಅದೇ ಮೂಡ್ನಾಗ ಅದಾರ ಅವ್ರು, ಇನ್ನು ಅದೇ ದಾಟಿ ಒಳಗಿದ್ದಾರೆ ಅವರು. ಇನ್ನೂ MLC ಬಿಟ್ಟು ಆ ಮಾಜಿ ಮಂತ್ರಿಗಿರಿ ಬಿಟ್ಟು ಇನ್ನೂ ಬಂದಿಲ್ಲ. ಅವರು ರಾಜಕಾರಣಿಗಳು ಆರೋಪ ಪ್ರತ್ಯಾರೋಪ ಮಾಡ್ತಾರಲ್ಲ, ಆ ಮೂಡ್ನೊಳಗಿದ್ದಾರೆ ಇನ್ನು. ಅದಕ್ಕೆ ನಾನು ಸ್ವಾಮಿಗಳಾದವರು ಆ ಮೂಡ್ನಾಗ ಇರಬಾರ್ದು. ಸ್ವಾಮಿಗಳಾದವರು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡಬೇಕು. ಸ್ವಾಮಿಗಳಾದವರು ನಮಗೆ ತಪ್ಪಾಯ್ತಂದರೆ ತಿಳಿಸಿ ಹೇಳೋಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಆರೋಪ ಪ್ರತ್ಯಾರೋಪ ಮಾಡೋದನ್ನು ನಾವು ಸಹಿಸ್ಕೊಳಂಗಿಲ್ಲ. ಯಾಕಂದರೆ ನನ್ನ ಹತ್ರ ಡಾಕ್ಯುಮೆಂಟೇಷನ್ ಇದೆ. ನಾನು ಮಾಡಿದ್ದು ಇದು ಆದೇಶ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ನಾಗ ಬಂದು ಆದೇಶ ಮಾಡಿದ್ದಲ್ಲ, ಇದು BJP ಗೌರ್ಮೆಂಟ್ನಾಗ ಆದೇಶ ಮಾಡಿದ್ದು. ಮತ್ತು ಇವರು ರಾಜಕಾರಣಿಗಳಾಗಿ ಸ್ವಾಮಿಗಳಾಗೋದಕ್ಕಿಂತ ಇವರು ರಾಜಕಾರಣಿಗಳಾಗಿ ಒಳ್ಳೆಯದು. ಆ ಪೀಠಕ್ಕೆ ಭಾಳ ಗೌರವ ಇದೆ. ಆ ಪೀಠ ಅಂದರೆ ಸ್ವಾಮಿಗಳಂದರೆ ನಾವು ಗೌರವಿಸ್ತೀವಿ, ಕಾವಿ ಅಂದರೆ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಅದಕ್ಕೆ ಆ ಪೂಜ್ಯ ಭಾವನೆಯಿಂದ ಕಾಣಬೇಕಾತಂದರೆ ಪೂಜ್ಯ ಭಾವನೆಯಿಂದನೇ ಅವರ ರೀತಿ ವರ್ತನೆಗಳು ಇರಬೇಕು. ಅದ್ರ ಬಿಟ್ಟು ರಾಜಕಾರಣಿಗಳು ಮಾತಾಡಿದಂಗೆ ಮಾತಾಡಿದ್ರೆ ಇದನ್ನು ನಾವ್ಯಾರೂ ಸಹಿಸ್ಕೊಳಂಗಿಲ್ಲ. ನಾನಂತೂ ಬಿಲ್ಕುಲ್ ಸಹಿಸ್ಕೊಳಂಗಿಲ್ಲ. ಯಾಕಂದ್ರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ ನಾಳೆ. ಈಗಾಗಲೇ ಫೈಲ್ ರೆಡಿ ಆಗ್ತಾಯಿದೆ. ನಿಶ್ಚಿತವಾಗಲು ನನಗೆ ನಾನು ಚಾಲೆಂಜ್ ಅಂತಂದರೆ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಾನು ಗೌರವಿಸ್ತೀನಿ, ಸ್ವಾಮಿಗಳನ್ನು ಗೌರವಿಸ್ತೀನಿ, ಅವರಿಗೆ ಗೌರವವನ್ನು ಕೊಡ್ತೀನಿ. ನಾನು ಮಾತಾಡಿದ್ದು 25% ಕೇಳ್ತೀನಿ ಅಂತಂದು ಒಂದೇ ಒಂದು ಪ್ರೂಫ್ ಇದ್ರೆ ಕೊಟ್ಬಿಡಲಿ. ನಾನು ಹೇಳಕತ್ತೀನಿ ರಾಜೀನಾಮೆ ಬೇಡ ರೀ, ರಾಜಕೀಯ ನಿವೃತ್ತಿ ಬಂದುಬಿಡ್ತೀನಿ, ಬೇಡ ಸಾಕು. ಹಾಂ, ಇದಕ್ಕಿಂತ ಏನಾರ ಬೇಕು? ನಾನು ಈ ರೀತಿ ಮಾಡ್ಕೊತ ಇದ್ದಂದರೆ ನನ್ನ ಜನ ನಾನು 3 ಸತಿ MLA ಮಾಡ್ತಿದ್ರಾ, 3 ಸತಿ ಮಂತ್ರಿ ಮಾಡ್ತಿದ್ರ? ಎಷ್ಟು ಸತಿ MLA ಆಗ್ಯಾರ ಇವರು ಸ್ವಾಮಿಗಳು? ಹಾಂ, ನಾನು ಅವ್ರು ಹೇಳ್ಕೊಂತ ಅಂದರೆ ಈಗ ಸ್ವಾಮಿ ಡ್ರೆಸ್ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿನ, ಅವ್ರು ಏನೇನು ಅದಾವ ಅಂತಂದು. ನಾನು ಸುಮ್ಮಿರೋಂಥ ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ರು ಕೇಳೋಂಗಿಲ್ಲ. ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಕೇಸ್ ಹಾಕಿ ನನಗೇನಾದರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗೋದನ್ನು ಸಹಿಸ್ಕೊಳಂಗಿಲ್ಲ. ಏನಂತ ತಿಳ್ಕೊಂಡಿದ್ದಾರೆ ಇವ್ರು ಸ್ವಾಮಿಗಳು. ಇವ್ರಿಗೆ ಅನುದಾನ ಕೇಳಿದ್ರೆ ಅನುದಾನ ಕೇಳಿದ್ರೆ ಕಾನೂನು ರೀತಿಯೊಳಗೆ ನೀತಿ ಒಳಗೆ ನಾವು ಅನುದಾನ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಎಷ್ಟು ಮಂದಿ ಕೊಟ್ಟಿಲ್ಲ? ಇವ್ರು ಹೇಳ್ತಾರೆ 190 ಕೊಟ್ಟು. ಹೌದು, ಕೊಟ್ಟಿದ್ದೀನಿ. ತಪ್ಪೇನಿದೆ? ನಿಮಗೆ ಕೊಡಬಾರ್ದು ಅಂತ ಹಣಕಾಸು ಆರ್ಥಿಕ ಇಲಾಖೆನೇ ಅದ್ರಾಗ ಬೊಮ್ಮೆಯವರ ಹೇಳಿದ ಮೇಲೆ ನಾನೇ ಕೊಡಬೇಕು? ಒಂದು ಯಾವುದೇ ಗ್ರ್ಯಾಂಟನ್ನು ಅನುದಾನವನ್ನು ಕೊಡಬೇಕಾತಂದರೆ ಅದಕ್ಕೆ ತಂದೆ ಆದಂಥ ರೀತಿ ನೀತಿಗಳು ಅದಾವೆ. ಆ ರೀತಿ ನೀತಿ ಒಳಗಾಗಿ ನಾವು ಕೊಡಬೇಕು. ಕೋಟಿ ಕೊಡ್ತೀವೋ, 50 ಲಕ್ಷ ಕೊಡ್ತೀವೋ, 10 ಲಕ್ಷ ಕೊಡ್ತೀವೋ, 20 ಲಕ್ಷ ಕೊಡ್ತೀವೋ, ಇದನ್ನೆಲ್ಲ ತಿಳ್ಕೊಂಡು ತಮಗೆ ಅನುಕೂಲಕ್ಕೆ ಅವ್ರೇನು ಮಾಡ್ಯಾರ, ರಾಜಕಾರಣಿ ಇದ್ದದ್ನಾಗ ಇದನ್ನೇ ಮಾಡ್ಕೊತ ಬಂದಾರ. ಅನುದಾನ ಎತ್ತಿಗಂತ ಹೋಗಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.